ಸೊ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಮದುವೆಗೆ ಹೊರಡ್ತಾ ಇದ್ದೀವಿ. ಮೈಸೂರು ಬಸ್ ಹತ್ತಬೇಕು. ಸೊ ಇವಾಗ ಸ್ಯಾಟಲೈಟಿಗೆ ಬಂದ್ವಿ. ನಮ್ಮ ಅತ್ತಿಗೆನೂ ಬಂದು ಅವ್ರು ಮುಂದೆ ಹೋದರು ಬೇಗ ಟಿಕೆಟ್ ತೊಗೊಳ್ಳೋಣ ಅಂತ. ಬಟ್ ಆಲ್ರೆಡಿ ಬಸ್ಗೆಲ್ಲ ಹಾಗೆ ಹತ್ತಿಸ್ತಾಯಿದ್ರು. ಸೊ ನಮ್ಮ ಅತ್ತಿಗೆ ಫಾಸ್ಟಾಗಿ ಹತ್ತಿ ಒಳಗೆ ಸೀಟ್ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸೀಟ್ ಇಟ್ಕೊಂಡಿರ್ತಾರಲ್ಲ, ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ ಕೂರ್ಬೋದು ಅಂತ. ಸೊ ನಾ ಆ್ಯಕ್ಚುಲಿ ಮೈಸೂರು ಹತ್ರ ತಲುಪಿದಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ಯಾಕೆಂದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು, ಮತ್ತು ಅದು ಇದು ಮಾತಾಡ್ತಾ ಹರಟೆ ಹೊಡಿತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಬಸ್ ಬೇರೆ ಫ್ರೀ ಟಿಕೆಟ್ ಆಗಿರೋದ್ರಿಂದ ಎಳೆದು ಹೋಗ್ತಾ ಇದೆ. ಈ ಕಡೆಯಿಂದ ಬಸ್ಸು ಪ್ರಾಬ್ಲಮ್ಮು, ಆ ಕಡೆಯಿಂದ ಬಸ್ಸು ಪ್ರಾಬ್ಲಮ್ಮು, ಎರಡೂ ಪ್ರಾಬ್ಲಮ್ಮೇ. ಸೊ ಮಕ್ಕಳು ಬೇಗ ಬಂದಿದ್ದಿದ್ರೆ ಟ್ರೈನ್ಗೆ ಹೊಟ್ಟೋಗ್ಬಿಡ್ಬೋದಾಗಿತ್ತು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. 6:30ಗೆ ಬಂದಿದ್ದೀವಿ ಮೈಸೂರಿಗೆ. ಇವಾಗ ಹೋಗಿ ನಾವು ಟಚಪ್ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಜಿಗ ಮಗ ಈಗ ಬರೋ ಸೀರಿಯಲ್ ಸೆಟ್ಟಲ್ಲಿ ಹಾಕೊಂಡು ಹೋಗೋದು. ಪಾಪ ನನ್ನ ಮಗ ಅದೆಷ್ಟು ಅಳ್ತಿರ್ತಾನೋ, ನಾನು ಬಿಟ್ಬಿಟ್ಟು ಹೋದ್ರು ಅಂತ. ನಾನು ಫಸ್ಟ್ ಮದುವೆಗೆ ಬರ್ತೀನಿ ಅಂತಿದ್ದ. ನೋಡಿ ಮೈಸೂರು ಬಂದಿದ್ದೀವಿ. ಬೆಳಕಿದೆ, ಇನ್ನೂ ಪರವಾಗಿಲ್ಲ. ಇಲ್ಲೂ ಬೆಂಗಳೂರು ಅಷ್ಟೇ ಟ್ರಾಫಿಕ್ ಇದೆ, ಇಲ್ಲೇನು ಕಡಿಮೆ ಇಲ್ಲ. ಇವತ್ತು ವೀಕೆಂಡ್ ಅಲ್ವಾ, ಹಾಗಾಗಿ ಜಾಸ್ತಿ ಟ್ರಾಫಿಕೇ ಇದೆ. ಸೊ ರಿಸೆಪ್ಷನಾಗಿ ನಾವು ಈ ಥರ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀವಿ. ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ ಅಂದರೆ ಅಲ್ಲೇನೂ ನಾವು ಮಾತಾಡಿಲ್ಲ, ಸೊ ನಿಮಗೆ ಬೋರ್ ಆಗುತ್ತೆ. ಅದಕ್ಕೇ ಬೇಗ ರೆಡಿ ಆಗ್ತಾ ಇದ್ದೀವಿ. ಅಂದರೂ 8 ಗಂಟೆ ಆಗೇ ಹೋಯ್ತು ಹೋಗೋ ಅಷ್ಟರಲ್ಲಿ. ಸೊ ನಮ್ಮ ಬೆಂಗಳೂರು ಥರನೇ ಲೇಟಾಗಿರುತ್ತೆ ಬಿಡಿ ರಿಸೆಪ್ಷನು ಅಂದ್ಕೊಂಡು ನಾವು ರೆಡಿಯಾಗಿ ಹೋದ್ವಿ. ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ 8 ಗಂಟೆಗೆ ನಾವು ರಿಸೆಪ್ಷನ್ಗೆ ಹೋಗೋದಲ್ವ, ಆ ಥರ. ಬಟ್ ಇಲ್ಲೇನಷ್ಟು ಲೇಟ್ ಏನಾಗಿಲ್ಲ, ಎಲ್ಲ ಬೇಗ ಬಂದು ಹೊಟ್ಟೋದ್ರು. ಸೊ ಈ ಥರ ನಾನು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ. ನಮ್ಮ ಅತ್ತಿಗೆಗೆ ಈ ಥರ ಹೇರ್ ಸ್ಟೈಲ್ದು ರೆಡಿ ಇತ್ತು ನನ್ನ ಹತ್ರ. ಸೊ ಅದನ್ನು ಅವ್ರಿಗೆ ಹಾಕಿದ್ವಿ, ಯಾಕಂದರೆ ಕೂದಲು ವಾಲ್ಯೂಮ್ ತುಂಬಾ ಕಡಿಮೆ ಇತ್ತು, ಚೆನ್ನಾಗಿ ಕಾಣಲ್ಲ ರಿಸೆಪ್ಷನ್ ಅಲ್ವಾ ಅಂದ್ಬಿಟ್ಟು. ಸೊ ಇಬ್ಬರು ಟಿಶ್ಯೂ ಸಿಲ್ಕ್ನ ವೇರ್ ಮಾಡಿದ್ವಿ. ಅವ್ರ ಹತ್ರನೂ ಇತ್ತು, ನನ್ನ ಹತ್ರನೂ ಇತ್ತು. ಸೊ ರಿಸೆಪ್ಷನ್ಗೆ ಅದೇ ಇವಾಗ ಟ್ರೆಂಡ್ ಅಲ್ವಾ, ಅದಕ್ಕೆ ನಾವು ಇಬ್ಬರೂ ಟಿಶ್ಯೂ ಸಿಲ್ಕ್ಸೇ ವೇರ್ ಮಾಡ್ಕೊಂಡು ಹೋದ್ವಿ. ನನ್ನ ಮಗಳು ಮಾಮೂಲಿ ಗಾಗ್ರಾ ಹಾಕ್ಕೊಂಡಿದ್ಲು. ಗಾಗ್ರಾನ ಕ್ರಾಪ್ ಟಾಪ್ ಅಂತ ಹೇಳ್ತಾರೆ, ಅವಳು ಅದನ್ನು ಹಾಕ್ಕೊಂಡು ಅವಳು ರೆಡಿ ಆಗಿದ್ಲು. ಸೊ ಬೇಗ ರೆಡಿ ಆದ್ವಿ. ಅದು ಡ್ರೆಸ್ಗೆ ಸಾಕು ಸಿಂಪಲಾಗಿ ಹೇರ್ ಸ್ಟೈಲ್ ಬಿಟ್ಟರೆ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ವಿ. ಸೊ ಇವರಂತೂ ಇದು ತಲೆ ಭಾರ ಆಗ್ತಾಯಿದೆ ನನಗೆ ಅಂತಿದ್ರು. ಏನೂ ಆಗಲ್ಲ, ಚೆನ್ನಾಗಿದೆ, ಸುಮ್ಮನಿರಿ ಅಂತ ಹೇಳ್ತಾ ಇದ್ದೆ. ಸೊ ಕ್ವಿಕ್ಕಾಗಿ ಮಾಡ್ಕೊಬೋದಲ್ವ ಈ ಥರ ಹೇರ್ ಸ್ಟೈಲ್ ಇದ್ದರೆ, ಸುಮ್ಮನೆ ಎತ್ತಿ ಸಿಗಿಸ್ಕೊಳ್ಳೋದಷ್ಟೇ, ಒಂಥರ ಹೇರ್ ಪಿನ್ ಥರ. ಹಾಗಾಗಿ ಇದು ಚೆನ್ನಾಗೂ ಕಾಣುತ್ತೆ ಲುಕಿಂಗ್ ವೈಸ್ ಅಂದ್ಬಿಟ್ಟು ಇದನ್ನು ಹೇರ್ ಸ್ಟೈಲು ಇವ್ರಿಗೆ ಮಾಡ್ಕೊಟ್ಟಿದ್ವಿ. ಆ್ಯಕ್ಚುಲಿ ನಮ್ಮ ಅದಕ್ಕೆ ಫ್ರೆಂಡ್ ಮನೇಲಿ ಉಳ್ಕೊಂಡಿದ್ದು. ಅವ್ರದ್ದು 3 ಬೆಡ್ರೂಮ್ ಮನೆ, ತುಂಬ ದೊಡ್ಡದಿತ್ತು. ಹಾಗೆ ತುಂಬಾ ಕೈಂಡ್ಲಿಯಾಗಿ ಫ್ರೆಂಡ್ಲಿಯಾಗಿ ಇದ್ದಾರೆ ಅವರಂತೂ. ನಾವು ಹೋಗಿದ್ದು ಅವ್ರಿಗೆ ತುಂಬಾ ಖುಷಿ ಆಯಿತು. ಬಟ್ ಕೆಲವ್ರಿಗೆಲ್ಲ ಇಷ್ಟನೇ ಆಗಲ್ಲ ಆ ಥರ ಒಬ್ಬರು ಮನೆಗೆ ಹೋಗೋದು. ಬಟ್ ಅವ್ರು ತುಂಬಾ ಖುಷಿಪಟ್ಟರು ನಾವು ಹೋಗಿದ್ದಕ್ಕೆ, ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಅವ್ರನ್ನೂ ಕರ್ಕೊಂಡು ನಾವು ಮದುವೆ ರಿಸೆಪ್ಷನ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಬನ್ನಿ ಅಂತ. ಸೊ ಅಲ್ಲಿ ನಮ್ಮ ಅದಕ್ಕೆ ಪಕ್ಕದಲ್ಲಿ ಕೂತಿದ್ದಾರಲ್ಲ ಅವರೇ, ಲತಾಮಣಿ ಅಂತ ಅವ್ರ ಹೆಸರು. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನನಗಂತೂ ತುಂಬಾ ಖುಷಿ ಆಯಿತು, ಹಾಗೆ ಇಷ್ಟ ಆಯಿತು. ಸೊ ಫ್ರೆಂಡ್ಸ್ ಅಂದ್ರೆ ಆ ಥರ ಇರಬೇಕಲ್ವ. ಸೊ ಇವಾಗ ಫೈನಲಿ ರಿಸೆಪ್ಷನ್ ಬಂದು ಎಲ್ಲ ಊಟಕ್ಕೆ ಕೂತಿದ್ದೀವಿ. ರಿಸೆಪ್ಷನ್ ತೆಕ್ಕೊಂಡಿರೋ ಫೋಟೋನು ಆ್ಯಡ್ ಮಾಡ್ತೀನಿ ನೋಡಿ. ಸೊ ನೈಟ್ ಊಟನೂ ತುಂಬಾ ಚೆನ್ನಾಗಿತ್ತು. ನಾವು ಎಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಉಟ್ಕೊಂಡೆಲ್ಲ ಮತ್ತೆ ಬ್ಯಾಕ್ ಟು ಅವ್ರ ಫ್ರೆಂಡ್ ಮನೆಗೆ ಹೊರಟ್ವಿ. ಸೊ ಹುಡುಗಿಗೆ ವಿಶಸ್ ತಿಳಿಸಿ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡ್ವಿ. ಫ್ರೆಂಡ್ಸ್ ಊಟ ಎಲ್ಲ ಆಯಿತು. ಈಗ ಒಂದೆರಡು ರೀಲ್ಸ್ ಮಾಡೋಣ ಅಂದರೆ ನಮ್ಮ ಹುಡುಗರು ಕೋಯಿ ಪ್ರಿಂಟ್ ಹೇಳ್ತಾ ಇದ್ದೀನಿ, ಕೋಆಪರೇಟೇ ಮಾಡ್ತಾ ಇಲ್ಲ. ಸೊ ಹಂಗೆ ಫೈನಲಿ ಒಂಚೂರು ರೀಲ್ಸ್ ಮಾಡಿದ್ವಿ. ಇವನಂತೂ ಮೊಬೈಲಲ್ಲೇ ಮುಳುಗೋಗಿರ್ತಾನೆ, ರೀಲ್ಸೇ ಮಾಡ್ಕೊಡಲ್ಲ ಅವನು. ಕಿಸ ಅಂತಿರ್ತಾನೆ. ಚೌಟ್ರಿಗೆ ತುಂಬಾ ನಿಯರ್ ಇತ್ತು ಅವ್ರ ಮನೆ. ಸೊ ಹಾಗಾಗಿ ಅವ್ರ ಮನೇಲಿ ಸ್ಟೇ ಮಾಡಿದ್ವಿ. ಇವಾಗ ರಿಸೆಪ್ಷನ್ ಮುಗಿಸ್ಕೊಂಡು ಬ್ಯಾಕ್ ಟು ಬಂದ್ವಿ. ಮತ್ತೆ ಇವಾಗ ಎಲ್ಲ ಡ್ರೆಸ್ಸಸ್ ಚೇಂಜ್ ಮಾಡಿ ಇವಾಗ ರೆಸ್ಟ್ ಮಾಡಬೇಕು. ಯಾಕಂದರೆ ಮತ್ತೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು, ಹೇರ್ ಸ್ಟೈಲ್ ಎಲ್ಲ ರೆಡಿ ಆಗಬೇಕು. ಇವಾಗ ಏನೋ ಕ್ವಿಕ್ ಆಗಿರೋ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಟ್ವಿ. ನಮ್ಮ ಅದಕ್ಕೆ ಅವ್ರ ಫ್ರೆಂಡ್ ಮನೆಗೆ ಬಂದ್ವಿ. ಇವಾಗ ಹೇರ್ ಸ್ಟೈಲ್ಸ್ ಎಲ್ಲ ತೆಗಿಬೇಕು. ಸೊ ನಾನು ಈ ಸತಿ ಮಿಸ್ಸಿ ಬ್ರೈಟ್ ಥರ ರೆಡಿ ಆಗಿದ್ವಿ ಹಾಕ್ಕೊಂಡು. ಈಗೆಲ್ಲ ತೆಗೆದು ರಿಲ್ಯಾಕ್ಸ್ ಆಗಿ ಮಲಗಿ ಬೆಳಿಗ್ಗೆ ಮತ್ತೆ ರೆಡಿ ಆಗಬೇಕು. ಸೊ ಫ್ರೆಂಡ್ಸ್, ಇವತ್ತು ವುಮೆನ್ಸ್ ಡೇ, ಹಾಗಾಗಿ ನಮ್ಮ ಫ್ರೆಂಡ್ ವುಮೆನ್ಸ್ ಡೇಗೆ ವಿಶ್ ಮಾಡ್ತಾ ಇದ್ದಾರೆ. ಹ್ಯಾಪಿ ವುಮೆನ್ಸ್ ಡೇ. ಒಂದು ಫೋಟೋ ಪಾಪ ರೆಡಿ ಆಗಿಲ್ಲ ಅಂತ ಬೇಜಾರು ನೋಡ್ಕೋತ ನೋಡಿ. ನಮಗೋಸ್ಕರ ಅವರು ಸ್ಟೇ ಆಗಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ. ಪಾಪ ಹೋಗ್ಬೇಡಿ ಅಂತ ಇದ್ದಾರೆ, ಆದ್ರೆ ನಮಗ್ ಟೈಮ್ ಇಲ್ಲ. ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬರೋಣ. ನಮ್ಗೆ ಮೈಸೂರೇ ನೇಟಿವ್ ಪ್ಲೇಸ್, ನಾವು ಬರ್ತಾನೆ ಇರ್ತೀವಿ. ಬಟ್ ನಿಮ್ಮನೆ ನಮಗ್ ಗೊತ್ತಿರ್ಲಿಲ್ಲ, ಗೊತ್ತಿದ್ರೆ ನಾವ್ ಯಾವಾಗ್ಲೂ ಬರ್ತೀವಿ. ಯಾವಾಗ್ಲೂ ಮಂಜು ನಮ್ಮ ಮಗಳು ನೋಡಿ ಹಿಂಗ್ ರೆಡಿ ಆಗಿದೆ. ಇಲ್ಲ ಕಣಪ್ಪ,
ನಮ್ ಸೊಸೆಗೂ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ. ತಿರ್ಗ ಹಿಂದಕ್ಕೆ ಜಡೆ ತೋರ್ಸೋಣ. ನಮ್ ಇಷ್ಟ ಜನದು ಹೇರ್ ಸ್ಟೈಲ್ ವಿಡಿಯೋ ಮಾಡು ನಡಿಯೋ ಯೂಟ್ಯೂಬ್. ಸೊ ಫ್ರೆಂಡ್ಸ್ ಇವಾಗ ಹೊರಟಿದೀವಿ ಮದ್ವೆ ಮನೆಗೆ. ಎಲ್ಲ ರೆಡಿ ಆಗಿದ್ದೀವಿ, ಆಟೋ ಬಂದಿದೆ, ಹೊರಡ್ತಾ ಇದೀವಿ. ಓಕೆ. ಸೊ ಮೇಕಪ್ ಆಗೋಕ್ಕೆ ತುಂಬಾ ಟೈಮ್ ತಗೊಳ್ತು. ಇನ್ನು ನಮ್ಮ ಯಜಮಾನ್ರು, ನಮ್ಮ ಅಣ್ಣ, ನನ್ನ ಮಗ ಯಾರೂ ಬಂದಿಲ್ಲ, ಬರಬೇಕು ಆನ್ ದ ವೇ ಇದ್ದಾರೆ. ಮಂಟಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಧಾರೆಗೆ. ಸೊ ಅಷ್ಟರಲ್ಲಿ ನನ್ನ ಕೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ರೀಲ್ಸ್ಗಳನ್ನ ಎಲ್ಲ ಕಡೆನೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಮದುವೆ ಮನೆ ಅಂದಮೇಲೆ ಹುಡುಗ ಹುಡುಗಿ ನಿಲ್ಸೋಕ್ಕೆ ಮುಂಚೆ ನನಗೆ ಒಂದು ಹ್ಯಾಬಿಟ್ ಏನಂದರೆ, ಈ ಥರ ಮಂಟಪ ರೆಡಿ ಮಾಡ್ತಾರಲ್ವ, ಆ ಕಂಬದ ಹತ್ರ ನನಗೆ ರೀಲ್ಸ್ ಮಾಡೋದಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಎಲ್ಲರೂ ಗೋಳು ಹಾಕ್ಕೊಂಡು ಒಂದಷ್ಟು ರೀಲ್ಸ್ ಮಾಡಿದ್ದೀನಿ. ಹುಡುಗ ಹಂಗೆ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದರು. ಮೇಲ್ಕೋಟೆಲೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ವಿಡಿಯೋಸ್ ಎಲ್ಲ. ಸೊ ಇವಾಗೆಲ್ಲ ಯಾವ್ಯಾವ ಥರ ಟ್ರೆಂಡ್ ಇರುತ್ತೆ ಆ ಥರ ಎಲ್ಲನೂ ಮಾಡ್ತಾರಲ್ವ. ಇವಾಗ ಕಾಶಿ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಸರಿ ನಾವು ಬಂದಿದ್ವಲ್ಲ ಅದೇ ಟೈಮ್ಗೆ ಅಂದ್ಬಿಟ್ಟು, ಸೊ ಅಲ್ಲೇ ವ್ಲಾಗ್ನ ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲೇ ಚೌಟ್ರಿ ಮುಂದೆನೇ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಇವ್ರು ಏನಾಗಬೇಕು ಅಂತ ನಾನು ಇನ್ನೂ ಹೇಳಿಲ್ಲ ಅಲ್ವಾ, ಅವ್ರು ನಮ್ಮ ಮಾವ ಆಗಬೇಕು. ನಮ್ಮ ಮಾವನ ಮಗಂದು ಮದುವೆ ನಡೀತಾ ಇದ್ದಿದ್ದು, ಹಾಗಾಗಿ ಹೋಗಿದ್ವಿ ಎಲ್ಲ ವಿತ್ ಫ್ಯಾಮಿಲಿ ಜೊತೆ. ಸೊ ತುಂಬ ಹತ್ತಿರ ರಿಲೇಷನ್ ಆಗಿರೋದ್ರಿಂದ ಫುಲ್ಲು ನಮ್ಮ ಕಸಿನ್ಸ್ ಎಲ್ಲರೂ ಸೇರಿದ್ವಿ. ತುಂಬಾ ಖುಷಿ ಆಯಿತು. ಕೆಲವರು ರಾತ್ರಿ ಬಂದಿದ್ದರು, ಹೊರಟೋದ್ರು. ಕೆಲವರೆಲ್ಲ ಹೀಗೆ ಬಂದಿದ್ದಾರೆ. ಯಾಕಂದರೆ ಆಲ್ಮೋಸ್ಟ್ ರಿಲೇಟಿವ್ ತುಂಬಾ ಹತ್ತಿರ. ಮತ್ತು ಮೈಸೂರಲ್ಲೆಲ್ಲ ನಡೆಯೋ ಫಂಕ್ಷನ್ಸ್ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಧಾರೆಗೆ ಜಾಸ್ತಿ ಸೇರೋದು. ಇಲ್ಲಿ ಸಿಕ್ಕಾಬಟ್ಟೆ ಜನ ಸೇರಿಬಿಟ್ಟಿದ್ದಾರೆ, ಕ್ರೌಡು. ಹಾಗಾಗಿ ಎಷ್ಟಿಷ್ಟ ಆಗೋದು ಅಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಕಾಲು ತೊಳೆಯೋ ಶಾಸ್ತ್ರ ಮಾಡ್ತಾರಲ್ವ, ಅದನ್ನು ತೋರಿಸೋಣ ನಿಮಗೂ ಅಂತ. ತುಂಬಾ ಚೆನ್ನಾಗಿರತ್ತೆ. ಇದು ಒಂಥರ ಪೂಜಾರಿ ನಾನು ಮದುವೆ ಆಗಲ್ಲ, ನಿಮ್ಮ ಮಗಳು ಬೇಡ ನಮಗೆ ಅಂದ್ಬಿಟ್ಟು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಕೊಡ್ತಾ ಇರ್ತಾರೆ. ಅದೇ ಕಾಶಿ ಹತ್ರ. ಆಮೇಲೆ ಹುಡುಗಿ ಅವರ ಅಪ್ಪ ಅಮ್ಮ ಒಪ್ಪಿಸಿ, ಇಲ್ಲ ಹಿಂಗೆ ಕೊಡ್ತೀವಿ, ಇದು ಕೊಡ್ತೀವಿ, ಅದು ಕೊಡ್ತೀವಿ, ಬಾರಪ್ಪ ನಮ್ಮ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳೋ ಪದ್ಧತಿ ಪುರೋಹಿತರು ಹೇಳ್ಕೊಡ್ತಾ ಇರ್ತಾರೆ. ಆ ಥರ ಮಾಡಬೇಕು ಮದುವೆ ಗಂಡು. ಸೊ ಬಾಸಿಂಗ ಮತ್ತು ಪೇಟ ಎಲ್ಲನೂ ತೋಡಿಸಿ ಮದುವೆ ಗಂಡಿಗೆ ಒಡವೆ ಎಲ್ಲ ಹಾಕಿ, ಚಪ್ಪಲಿ ಎಲ್ಲ ಹಾಕಿ ಧಾರೆಗೆ ಕರ್ಕೊಂಡೋಗಿ ನಿಲ್ಲಿಸೋದು ಇವಾಗ. ಸೊ ಇವಾಗ ಡೈರೆಕ್ಟಾಗಿ ಕರ್ಕೊಂಡೋಗಿ ನಿಲ್ಲಿಸಿದ ತಕ್ಷಣವೇ ಇವಾಗ ಧಾರೆ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ನೋಡ್ತಾ ಇರಿ ಹೇಗಿದೆ ಅಂತ. ಕಾಶಿ ಹತ್ರಲ್ಲಿ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅವಾಗೆಲ್ಲ ಆಲ್ಮೋಸ್ಟ್ ಹುಡುಗಿ ಅಣ್ಣ ಇಲ್ಲ ತಮ್ಮ ಕಾಶಿ ಹತ್ರಲ್ಲಿ ಕಾಲು ತೊಳೆದು ಕರ್ಕೊಂಡು ಹೋಗ್ಬೇಕಿತ್ತು ಮದುವೆ ಗಂಡಿಗೆ. ಇವಾಗ ಕೆಲವರು ಚಿಕ್ಕಪ್ಪ ಚಿಕ್ಕಮ್ಮನ ಕೈಲಿ ತೊಳಸ್ತಾರೆ, ಕೆಲವರು ಅಪ್ಪ ಅಮ್ಮನ ಕೈಲಿ ತೊಳಸ್ತಾರೆ. ಹಾಗಾಗಿ ಇಲ್ಲಿ ಬಂದು ಅಪ್ಪ ಅಮ್ಮನೆ ಕೂತ್ಕೊಂಡು, ಅಂದರೆ ಹುಡುಗಿ ಅಪ್ಪ ಅಮ್ಮನೇ ಕಾಲು ತೊಳಿತಾ ಇದ್ದಾರೆ ಕನ್ಯಾದಾನ ಮಾಡಿಕೊಡೋದಕ್ಕೆ. ಸೊ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತೂ. ನಾವಂತೂ ಎಲ್ಲರೂ ಸೇರಿದ್ದಕ್ಕೆ ತುಂಬಾ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆನೂ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ವಿ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲನೂ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ಆದಷ್ಟು ಆಲ್ಮೋಸ್ಟ್ ರೆಡಿ ಆದಮೇಲೆ ಅಂತೂ ಅದರಲ್ಲೂ ಸ್ಯಾರಿ ಡ್ರೇಪ್ ಮಾಡ್ಕೊಬಿಟ್ರಂತೂ ಏನು ಮಾಡೋದಕ್ಕೂ ಕಷ್ಟನೇ. ಅದಕ್ಕೆ ಎಷ್ಟೆಷ್ಟು ಆಗುತ್ತೆ ಅಷ್ಟೆಷ್ಟು ಮಾಡ್ತೀನಿ. ಯಾಕಂದರೆ ನಮ್ಮದು ಹರಟೆಗಳು ಮಾತುಕತೆಗಳೇ ಜಾಸ್ತಿ ಆಗ್ಬಿಟ್ಟಿರುತ್ತೆ. ವಿಡಿಯೋ ಮಾಡೋಕ್ಕಾಗ ಗಮನ ಕಡಿಮೆ ಆಗುತ್ತಷ್ಟೇ. ಇವಾಗ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಬೆಳಿಗ್ಗೆನೆ ಎಲ್ಲ ತಿಂದು ಆಯಿತು. ನಮ್ಮ ಮನೆಯವರು, ನನ್ನ ಮಗ, ನಮ್ಮ ಅಣ್ಣ ಎಲ್ಲ ಕೆಳಗೆ ಹೋಗಿ ತಿಂಡಿ ತಿಂತಾ ಇದ್ದಾರೆ. ಅವ್ರು ನಿನ್ನ ವೀಡಿಯೋದಲ್ಲಿ ತೋರಿಸಿಲ್ಲ, ಎಷ್ಟೊತ್ತು ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಸೊ ಲೇಟ್ ಆಯಿತು ಧಾರೆ ಮುಹೂರ್ತ, ಹಾಗಾಗಿ ಎಲ್ರಿಗೂ ತುಂಬಾ ಟೈಮ್ ಸಿಕ್ತು ಬರೋರಿಗೆಲ್ಲ. ಯಾಕಂದರೆ ಆಲ್ಮೋಸ್ಟ್ ನಾವು ಮದುವೆಗೆ ಹೋಗೋದೇ ಧಾರೆ ಹುಯ್ಯೋಕ್ಕಲ್ವ, ಹಾಗಾಗಿ ಅಷ್ಟು ಟೈಮಲ್ಲಿ ಎಲ್ಲರೂ ಸೇರಿರಬೇಕು. ನನ್ನ ಮಗಳು ನೋಡಿ ರೆಡಿಯಾಗಿ ಕೂತಿದ್ದಾಳೆ. ಸೊ ಚೇರೆಲ್ಲ ಫಿಲಪ್ ಆಗಿಬಿಟ್ಟಿತ್ತು. ನಾವು ಕಾಶಿ ಹತ್ರಕ್ಕೆ ಹೋಗಿದ್ದರಿಂದ ನಾವು ಆ್ಯಕ್ಚುಲಿ ಫ್ರಂಟಲ್ಲೇ ಕೂತಿದ್ವಿ, ಅಷ್ಟರಲ್ಲೆಲ್ಲ ಫಿಲಪ್ ಆಗಿಬಿಟ್ಟಿದ್ದಾರೆ. ಈಗೆಲ್ಲ ಕವರ್ ಆಗಿಬಿಟ್ಟಿದ್ದಾರೆ ಹುಡುಗ ಹುಡುಗಿನ. ಇವಾಗ ನಾವು ಮೇಲೆ ಹೋಗಿ ಅಕ್ಷತೆ ಹಾಕೋಣ ಅಂತ ನಮ್ಮ ಅಣ್ಣ ಹೋಗಿ ನಿಂತಿದ್ದಾರೆ. ಸರಿ ನಾನು ಮೇಲೆ ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಅದಕ್ಕೆ ಕೈಗೆ ಫೋನ್ ಕೊಟ್ಬಿಟ್ಟು ವಿಡಿಯೋ ಮಾಡಿ ನೀವು ಅಂದ್ಬಿಟ್ಟು ನಾನು ಮೇಲೋಗಿ ನಿಂತ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೆಳಗಿಂದ ಅಕ್ಷತೆ ಎಸೆದ್ರೆ ಅಷ್ಟೇ ಕ್ಲೀನಾಗಿ ಅವ್ರಿಗೆ ಹೋಗಲ್ಲ. ಅದಕ್ಕೆ ಮೇಲೆ ನಿಂತ್ಕೊಂಡ್ರೆ ನೀಟಾಗಿ ಅಲ್ಲೇ ಡಿಸ್ಪ್ಲೇನಲ್ಲಿ ನೋಡಿಕೊಂಡು ಕರೆಕ್ಟಾಗಿ ತಾಲಿ ಕಟ್ಟೋ ಟೈಮ್ಗೆ ಅಕ್ಷತೆ ಹಾಕ್ಬೋದು ಅಂತ. ಹಾಗೆ ಒಂದು ಫೋಟೋ ತೆಗೀರಿ ಅಂತ ಹೇಳ್ತಾ ಇದ್ದೀನಿ. ನಾನಂತೂ ಎಲ್ಲರಿಗೂ ವೀಡಿಯೋ ಮಾಡೋರಿಗೆ ರೀಲ್ಸ್ ಮಾಡಿ ವಿಡಿಯೋ ಮಾಡಿ ಅಂತ ತಲೆ ತಿಂದು ಮಾಡಿಸ್ಕೊತಾನೆ ಇರ್ತೀನಿ. ಸೊ ನಮ್ಮ ಮನೆಯವರು ನಾನಿಬ್ಬರು ಧಾರೆ ಹುಯ್ದು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಎಲ್ಲರೂ ಮತ್ತಿನ್ನೊಂದಷ್ಟು ರೀಲ್ಸ್ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಈ ನಮ್ಮ ಅಣ್ಣ ನಮ್ಮ ಅದಕ್ಕೆ ಧಾರೆ ಹುಯ್ತಾ ಇದ್ದಾರೆ ನೋಡಿ. ಸೊ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ರೀಲ್ಸ್ ಮಾಡಿಸೋ ಅಷ್ಟರಲ್ಲಿ ನಾನು ಫುಲ್ ಸ್ವೆಟ್ ಆಗ್ಬಿಟ್ಟಿದೆ. ಇವರಿಬ್ರು ನಮ್ಮ ಅಣ್ಣ ಅದಕ್ಕೆ, ಇವ್ರೊಂದ್ ಪೇರು. ಇನ್ನೊಬ್ರು ಎಲ್ಲೋದ್ರ, ಇವ್ರ ಯಜಮಾನ್ ಎಲ್ಗೋ ಓಡ್ಬಿಟ್ಟಿದ್ದಾರೆ. ಇವರು ನಮ್ಮ ಅಣ್ಣನ ಮಗ.
ಇವರು ಒಂದು ಫ್ಯಾಮಿಲಿ ಪೂರ್ತಿ ಇವರು. ಸೊ ಇವತ್ತೆಲ್ಲರೂ ನಮ್ಮ ಕಸಿನ್ ಮದುವೆ ಇತ್ತು. ಸೊ ಹಾಗಾಗಿ ಎಲ್ಲ ಸೇರ್ಬಿಟ್ಟಿದ್ದೀವಿ ಫುಲ್ಲು. ಎಲ್ಲ ಚೆನ್ನಾಗಿ ರೀಲ್ಸ್ ಮಾಡಿದ್ದೀವಿ. ಎಲ್ಲ ನೋಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನು ಬೇಜಾರು ಫಂಕ್ಷನ್ ಇದೆ, ಅಲ್ಲಿಗೂ ಮಾಡ್ತೀನಿ. ನನ್ನ ಮಗನ ಹಾಯ್ ಮಾಡು. ನಮ್ಮ ಅಣ್ಣಂಗ್ ನೋಡಿ ಮದ್ವೆ ಚಿನ್ನ ಬಿಟ್ಟಿಲ್ಲ, ರೋಸ್ ಇಟ್ಕೊಂಡು ನಿಂತಾರೆ. ಸೊಸೆ ಬರೋ ಟೈಮ್ ಆಗೈತೆ, ಮಗ ಇಷ್ಟು ಉದ್ದ ಬೆಳೆದವನೆ, ಏನಿಲ್ಲ ಅಲ್ಲಲ್ಲಿ ರೋಸ್ ಇಟ್ಕೊಂಡು ಅಪ್ಪ 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 ಸೊ ಇವಾಗ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾಮೂಲಿ ಟ್ರೆಡಿಷ್ನಲ್ ಊಟನೇ, 3-4 ಥರ ಪಲ್ಯ, ಚಿರೋಟಿ ಮಾಡಿಸಿದ್ರು ಮತ್ತು ಲಾಡು ಮಾಡಿಸಿದ್ರು. ಟ್ರೆಡಿಷ್ನಲ್ ಊಟ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಹಾಗೆ ಇನ್ನೊಂದಷ್ಟು ತಮಾಷೆಗಳು ಮಾಡಿಕೊಂಡು ಬಂದ್ವಿ. ಎಲ್ಲ ಥರ ಊಟನೂ ಅಂದರೆ ಪೂರಿ, ಪಲಾವು ಮತ್ತು ಸ್ವೀಟು 2 ಥರ ಎಲ್ಲ ಮಾಡಿದರು. ಸೊ ನಮ್ಮ ಅಣ್ಣನ ಮಗ ಆ ಕಡೆ ಕೂತಿದ್ದ. ಆಗ ನಾವೆಲ್ಲ ಕೂತಿದ್ದೀವಲ್ಲ, ಹಂಗೆ ಒಂದು ವೀಡಿಯೋ ಮಾಡು ಅಂತ ಅವನ ಕೈ ಕೊಟ್ಟಿದ್ದೆ. ಸೊ ಅದಕ್ಕೇ ಆ ಕಡೆಯಿಂದ ವೀಡಿಯೋ ಮಾಡ್ತಾಯಿದ್ದೇನೆ. ಇವಾಗೆಲ್ಲ ಧಾರೆ ಮುಹೂರ್ತ ಅಂದರೆ ಬೇಗನೆ ಊಟ ಇರುತ್ತೆ, ಮೊದಲಿನ ಥರ ಏನು ಲೇಟ್ ಇರೋಲ್ಲ, ಬೇಗ ರೆಡಿ ಇರುತ್ತೆ. ಊಟ ಮಾಡ್ತಾ ಇದ್ದ ಅಷ್ಟೇ. ಚಿರೋಟಿ ಜೊತೆ ಒಂದು ಲಾಡು, ಬಾದಾಮಿ ಹಾಲು, ಇದಿಷ್ಟು ಸ್ಪೆಷಲು. ನೋಡಿ, ಐಸ್ ಕ್ರೀಮ್ನ ಜ್ಯೂಸ್ ಥರ ಕುಡಿಸ್ತವ್ರು ನಮ್ಮ ಮನೆಯವ್ರು. ಎಂತ ತಲೆ ಮಾಡ್ತವ್ರೆ. ಸ್ಟ್ರಾ ಹಾಕೊಂಡು ಯಾರು ಐಸ್ ಕ್ರೀಮ್ ತಿಂತಾರ? ನೋಡು ನೋಡು ನೋಡು. ಫೈನಲಿ ಎಲ್ಲನೂ ಮುಗಿಸಿ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡೋಷ್ಟು ಸಾಕಾಗೋಯ್ತು. ಇವಾಗ ಎಲ್ಲರೂ ಹೊರಡೋಕ್ಕೆ ಆಟೋ ಬುಕ್ ಮಾಡ್ತಾ ಇದ್ದಾರೆ, ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ, ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಸೇರಿಕೊಂಡು. ಮತ್ತೆ ಎಲ್ಲ ಬೆಂಗಳೂರಲ್ಲೇ ಇರೋದಲ್ವ ನಾವೆಲ್ಲ, ಮತ್ತೆ ಎಲ್ಲರೂ ಗ್ರೂಪಲ್ಲಿ ಟ್ರೈನಲ್ಲೇ ಬಂದ್ಬಿಡೋಣ ಅಂತ ಅಲ್ಲಿ ನಿಂತ್ಕೊಂಡು ಯಾರು ಕಾಲ್ಚಾರೆ ಇದ್ರಲ್ಲಿ ಅಂಥದ್ದು. ಸಬರ್ಬಿ ಸ್ಟ್ಯಾಂಡಲ್ಲಿ ಹೆವಿ ಅಂದರೆ ಹೆವಿ ರಶ್ ಇರುತ್ತೆ, ಮತ್ತು ಬಸ್ಸು ಚೆನ್ನಾಗಿರಲ್ಲ ಒಂಚೂರು. ಎಲ್ಲರೂ ಜೊತೆಲಿ ಇದ್ದೀವಲ್ಲ, ಟ್ರೈನಲ್ಲೇ ಹೋಗ್ಬಿಡೋಣ ಅಂತ. ಸರಿ ಬಾಯ್. ಇಲ್ಲ ಅಷ್ಟೇ. ಏಯ್ ಸುಪ್ರೀತ್, ಬ್ಯಾಗ್ ಹಾಕೋ. ಅವನು ಪ್ರಣವ ಹಾಕಕ್ಕೆ ಹೇಳಿದ್ದ. ಹಾಕ್ತೀನಿ. ಪ್ರಣವ್ ಹಾಕ್ಬಿಡು. ಬಾರ ಅವ್ರ ಜೊತೆ ಅಲ್ಲಿ ಕೊಟ್ಬಿಡು, ಮಾಮನ್ ಎಲ್ಲ ಇರ್ತದ. ರೇಖಾತ್ಗೆ ಬಾಯ್ ಬಾಯ್. ಏನೋ ಏನೋ ಏನಂತೆ ನೀನು ಬರೀಲಿ ಮಾತಾಡ. ಏನೇನೋ ಹೇಳ್ತಾನಪ್ಪ ನಮ್ಮ ಹುಡುಗ. ಸೊ ನೋಡಿ, ನಮ್ಮ ಮೈಸೂರು ಎಂತಕ್ಕೆ ಫೇಮಸ್ಸು, ಪ್ಯಾಲೇಸ್ಗೆ ಫೇಮಸ್ಸು. ಇವಾಗ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ರೈಲ್ವೆ ಸ್ಟೇಷನ್ನು ತೋರಿಸ್ತಾ ಇದ್ದೀನಿ. ಸೊ ನಾವು ಫಸ್ಟ್ ಬಂದು ತಲುಪಿದ್ವಿ, ನಮ್ಮ ಅತ್ತಿಗೆ ಮತ್ತು ನಾನು, ನಮ್ಮ ಅಣ್ಣ ಎಲ್ಲ, ನಮ್ಮ ಹುಡುಗರೆಲ್ಲ ಇನ್ನೊಂದು ಆಟೋದಲ್ಲಿ ಬಂದು ಅವರು ತಲುಪಿದ್ರು. ಒಂದಷ್ಟು ತಲಹರಟೆ ಮಾತುಗಳಾಡಿಕೊಂಡು ಆ್ಯಕ್ಚುಲಿ ಎಕ್ಸ್ಪ್ರೆಸ್ಸಿಗೆ ಬಂದಿದ್ದಕ್ಕೆ ಬೇಗ ಬಂದುಬಿಟ್ವಿ, ಫಾಸ್ಟಾಗಿ ಬೆಂಗಳೂರಿಗೆ ತಲುಪಿದ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಓಕೆ, ಬಾಯ್ ಬಾಯ್. ಅದರಲ್ಲಿ ಬಿಸಿ ಬಿಸಿ ನ್ಯೂಸ್ ಬೇರೆ ಆ ಮಧ್ಯದಲ್ಲಿ. ಪರ್ಸನಲ್ ಮ್ಯಾಟರ್ ಎಲ್ಲ ಹೇಳ್ಬಾರ್ದು, ಇರೋ ಬುದ್ಧಿನೇ ಇಲ್ಲ. ಇಲ್ಲಪ್ಪ, ಬಿಸಿ ಬಿಸಿ ಸುದ್ದಿ ಹೇಳೋರು, ಅದಕ್ಕೆ ಬಿಸಿ ಸುದ್ದಿ ಬಿಸಿಲು ಅಂತ ಹೇಳ್ತಾರ. ಏನ್ ಹೇಳೋದು, ಹಾಟ್ ನ್ಯೂಸ್. ಏನಾದ್ರು ನೀರ್ ಜೊತೆ ಇರ್ಬೇಕು ಹಂಗೆ. ಮಾಡ್ತೀನಿ ನಾನು.